ಸೋತು ಗೆದ್ದು ಗೆದ್ದು ಸೋತು ಎದ್ದು ಬಿದ್ದು ಏನ್ರಿ ಇದು? ಈ ಒಂದು ಹಾವು ಏಣಿ ಆಟದಲ್ಲಿ ದಕ್ಷಿಣ ಆಫ್ರಿಕಾ ಅವರಿಗೆ ಕೊನೆಗೆ ಜಯ ಸಿಗುತ್ತೆ. ನಾನು ಮಾತಾಡ್ತಾ ಇರೋದು ದಕ್ಷಿಣ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ್. ಒಂದು ಕ್ರೇಜಿ ಮ್ಯಾಚ್ ನಡೀತು. ಈ ಮ್ಯಾಚ್ ಯಾರು ನೋಡಿಲ್ಲ ಅವ್ರಿಗೋಸ್ಕರ 2 minutes ಸೈಲೆನ್ಸ್ ಫಾರ್ ದೆಮ್ ಅಂತ. ಯಪ್ಪ, ಅನ್ಬಿಲಿಯಬಲ್ ಮ್ಯಾಚ್ ಗುರು. ನಾನಂತೂ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಈ ತರ ಮ್ಯಾಚ್ ನೋಡೇ ಇರಲಿಲ್ಲ. ಡಬಲ್ ಸೂಪರ್ ಓವರ್, ಎರಡು ಸೂಪರ್ ಓವರ್ ಆಗುತ್ತೆ ಗುರುವೆ. ಎಂಥ ಮ್ಯಾಚ್ ಅಪ್ಪ. ಈ ಕಡೆ ಸೌತ್ ಆಫ್ರಿಕಾ ಅವ್ರು ಏನಪ್ಪ ಅಂತಂದ್ರೆ ನಿಮಗೆ ಗೆಲುವಿನ ರುಚಿ ತೋರಿಸ್ತೀವಿ ಆದ್ರೆ ಗೆಲ್ಲೋದು ನಾವೇ ಅಂತ ಅವ್ರು ಆ ಥರ ಆಡ್ತಾ ಇದ್ರು. ಇನ್ನು ಇವ್ರು ನೋಡಿದ್ರೆ ಅಫ್ಘಾನಿಸ್ತಾನ, ಸ್ಪೆಷಲಿ ಗುರ್ಬಾಜು, ನಾನಂತೂ ಫಿಕ್ಸ್ ಗೆಲ್ಲಿಸ್ತೀನಿ ಅಂತ ಪಣ ತೊಟ್ಟಿದ್ದ ಅಣ್ಣ. ಕೊನೆಯಲ್ಲಿ ಹೆಂಗೋ ಮಾಡಿ ದಕ್ಷಿಣ ಆಫ್ರಿಕಾ ಅವರು ಗೆಲ್ತಾರೆ. ಬಟ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಂತೂ ಇತಿಹಾಸನೇ ನಿರ್ಮಿತವಾಯ್ತು ಅಂತ. ಯಾಕಂದ್ರೆ ಆ ತರ ಕ್ರೇಜಿ ಮ್ಯಾಚ್ ನಡೀತು ಗುರು. ನಮ್ಗೆ ನೋಡೋರ್ಗೆ ಏನಪ್ಪಾ ಇದು ಮೆಂಟಲ್ ಗೇಮ್ ತರ ನಡೀತಾ ಇದೆ ಅಲ್ಲ ಅಂತ ಅನಿಸ್ತಾ ಇತ್ತು. ಸ್ಪೆಷಲಿ ಸೌತ್ ಆಫ್ರಿಕಾ ಫ್ಯಾನ್ಸ್ ಆಗ್ಲಿ ಅಥವಾ ಅಫ್ಘಾನಿಸ್ತಾನ್ ಫ್ಯಾನ್ಸ್ ಅವ್ರಿಗೆಲ್ಲ ಹೆಂಗಾಗಿರಲ್ಲ ಅಂತ. ಗುಲಾಬ್ ಜಾಮೂನ್ ಎಲ್ಲ ಗಲ ಅಂದಿರುತ್ತೆ ಫಿಕ್ಸು. ಅನ್ಬಿಲಿಯಬಲ್ ಗುರು. ಇನ್ನು ಈ ಒಂದು ಹಾವು ಏಣಿ ಆಟದ ಬಗ್ಗೆ ಸಾರಾಂಶ ಎಲ್ಲ ಫುಲ್ ಹೇಳಲ್ಲ, ಮೇನ್ ಇವೆಂಟ್ಸ್ ಹೇಳ್ತೀನಿ. ಈ ಕಡೆ ಸೌತ್ ಆಫ್ರಿಕಾದವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ, 187 ರನ್ ಹೊಡಿತಾರೆ. ಒಂದು ಟೈಮಲ್ಲಿ ಅವರು 12 ಓವರ್ಗೆ 124 ಏನೋ ಇರ್ತಾರೆ. ಈ ಕಡೆ ರಿಕಲ್ಟನ್ ಮತ್ತೆ ಕ್ವಿಂಟನ್ ಡಿಕಾಕ್ ಇಬ್ರು ತಲಾ ಅರ್ಧ ಶತಕ ಎಲ್ಲ ಹೊಡೆದ್ಬಿಟ್ಟು ಒಳ್ಳೆ ಪೊಸಿಷನ್ ಅಲ್ಲೇ ಇರ್ತಾರೆ ಅವರು. ಇನ್ನೇನು 200-220 ಎಲ್ಲ ಹೊಡಿಬಹುದು. ಆ ತರ ಒಂದು ಬ್ಯಾಟಿಂಗ್ ಚೆನ್ನಾಗಿ ನಡೀತಾ ಇರುತ್ತೆ. ಬಟ್ ಅಫ್ಘಾನಿಸ್ತಾನ್ ಅವರು ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾರೆ. ಕೊನೆಯಲ್ಲಿ ಲಾಸ್ಟ್ 8 overs ಅಲ್ಲಿ ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತಾರೆ. ಆಮೇಲೆ 188 ಟಾರ್ಗೆಟ್. ಏನಪ್ಪಾ ಅಂದ್ರೆ ಈ ಕಡೆ ಗುರ್ಬಾಜ್ ಒಬ್ನೇ ನಿಂತು ಆಡಿದ್ದು ಗುರು. ಬೇರೆಯವರೆಲ್ಲ ಸ್ವಲ್ಪ ಆ ಕಡೆನೇ ಆಯ್ತು. ಸ್ಪೆಷಲಿ 3 ವಿಕೆಟ್ ಅಂತೂ ಸುಮ್ನೆ ಆರಾಮಾಗೆ ಕೊಟ್ಟೆ ಬಿಟ್ರು ಅಂತ. ಬಟ್ ಗುರ್ಬಾಜ್ ಒಂದ್ ಕಡೆ ನಿಂತ್ಬಿಟ್ಟು 84 ಹೊಡಿತಾರೆ. 42 ಬಾಲ್ಗೆ 84 ಹೊಡಿತಾರೆ. ಸೂಪರ್ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ಕೊನೆಯಲ್ಲಿ ಹೆಂಗಾಗುತ್ತೆ ಗೊತ್ತಾ? ಲಾಸ್ಟ್ ಓವರ್ ಮಾತ್ರ ಹೇಳ್ತೀನಿ ಕೇಳಿ. 6 ಬಾಲ್ಗೆ 13 ರನ್ ಬೇಕಾಗಿರುತ್ತೆ. 175ರಲ್ಲಿ 9 ವಿಕೆಟ್ ಕಳ್ಕೊಂಡಿರ್ತಾರೆ ಇವರು. ಕೈಯಲ್ಲಿ ಒಂದೇ ವಿಕೆಟ್. ನೋಡಿದ್ರೆ 13 ರನ್ನು. ಬ್ಯಾಟ್ಸ್ಮನ್ ಯಾರು ಹೇಳಿ? ನೂರ್ ಅಹ್ಮದ್ ಇದ್ದಾನೆ ಅಣ್ಣ. ಆಲ್ರೆಡಿ ಒಂದು 6 ಹೊಡೆದಿರ್ತಾರೆ 19th ಓವರಲ್ಲಿ. ಸೊ ಆ ಓವರ್ ಹಾಕಕ್ಕೆ ಯಾರು ಬರ್ತಾರೆ? ರಬಾಡ ಅವ್ರು ಬರ್ತಾರೆ. ಫಸ್ಟ್ ಬಾಲೇ ವಿಕೆಟ್ ಹೋಗುತ್ತೆ ಗುರು. ಬಟ್ ಆ ವಿಕೆಟ್ ಹೋಗಿರೋ ಬಾಲ್ ಯಾವ್ದು ಹೇಳಿ? ನೋ ಬಾಲು. ನಮ್ಮ ಅಣ್ಣ ರಬಾಡ ಅವರು ನೋ ಬಾಲ್ ಹಾಕ್ಬಿಡ್ತಾರೆ ಆ ಬಾಲು. ಇಲ್ಲ ಅಂದಿದ್ರೆ ದಕ್ಷಿಣ ಆಫ್ರಿಕಾ ಅಲ್ಲೇ ಗೆದ್ದಿರೋದ. ನೆಕ್ಸ್ಟ್ ಫ್ರೀ ಹಿಟ್ ಬಾಲು ಇವನು ಅಣ್ಣ ವೈಡ್ ಹಾಕ್ತಾರೆ. ಅದ್ರದ್ದು ನೆಕ್ಸ್ಟ್ ಬಾಲು ಹೊಡಿಯಕ್ ಆಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬಾಲ್ 6 ಬೇರೆ ಹೊಡಿತಾರೆ. ಸೊ ಓವರ್ ಆಲ್ ಆಗಿ ಹೆಂಗಾಗ್ಬಿಡುತ್ತೆ ಅಂದ್ರೆ 3 ಬಾಲ್ಗೆ 8 ರನ್ ಹೊಡೆದಿರ್ತಾರೆ. ಇನ್ನು 3 ಬಾಲ್ಗೆ 5 ರನ್ ಬೇಕಾಗಿರುತ್ತೆ. ಆಮೇಲೆ ನಮ್ಮ ರಬಾಡ ಅಣ್ಣ ಮತ್ತೆ ಒಂದು ನೋ ಬಾಲ್ ಹಾಕ್ತಾರೆ ಗುರು. ನೋ ಬಾಲ್ ಹಾಕಿದ್ಮೇಲೆ ಆ ಒಂದು ನೋ ಬಾಲ್ಗೆನೆ 2 ರನ್ ಎಲ್ಲ ಬರುತ್ತೆ. ಸೊ ಆ ಟೈಮಲ್ಲಿ 3 ಬಾಲ್ಗೆ 2 ರನ್ ಬೇಕಾಗಿರುತ್ತೆ. ಇನ್ನೇನು 1 ರನ್ ಹೊಡೆದ್ರೆ ಸಾಕು ಟೈ ಆಗೋದು. ಸೊ ಇವ್ರು ಏನ್ ಮಾಡ್ತಾರೆ? ನೂರ್ ಅಹ್ಮದ್ ಹೊಡಿತಾರೆ, ರನ್ ಎಲ್ಲ ಓಡ್ತಾರೆ. 2 ರನ್ ಓಡ್ಲೇಬೇಕಾಗಿತ್ತು. ಆ ತರ ಸಿಚುವೇಶನ್ ಇತ್ತು. ಅಲ್ಲೇ ಹೋಗಿತ್ತು ಬಾಲ್ ಕೂಡ, ಓಡ್ಬಹುದಾಗಿತ್ತು. ಬಟ್ ಇವನ್ ಅಣ್ಣ ಫಜಾಲ್ ಫಾರೂಕಿ ಅಣ್ಣ ಅಲ್ಲಿ ಹೋಗಿ ಅಲ್ಲಿ ಮುಟ್ಟಿ ವಾಪಸ್ ಇಲ್ಲಿ ಬರ ಗಂಟ ಅಪ್ಪ ಏನ್ ಯಾವ ಲೆವೆಲ್ಗೆ ಟೈಮ್ ಎಲ್ಲ ತಗೊಂಡ್ರು ಗುರು. ಒಂದು ಡೈವ್ ಹೊಡಿಯಕ್ ಆಗಲ್ವೇನಪ್ಪ? ಒಂದು ಡೈವ್ ಇಂದ ನಿಮ್ದು ಇಡೀ ಇವಾಗ ಡೈವ್ ಹೊಡೆದಿಲ್ಲಲ್ವಾ, ಅಲ್ಲಿಂದ ನಿಮ್ದು ಹೆಂಗಾಗ್ಬಿಡ್ತು ಅಂದ್ರೆ ಇವಾಗ ಮುಂದೆ ಬರೋ ಮ್ಯಾಚಸ್ ಗೆದ್ರೂ ಯೂಸ್ ಇಲ್ಲ ಅನ್ನೋ ತರ. ಆ ಡೈವ್ ಒಂದು ಹೊಡಿಬೇಕಾಗಿತ್ತು ಫಜಲ್ ಫಾರೂಕಿ ಅಂತ. ಡೈವ್ ಹೊಡಿಲಿಲ್ಲ ಅಣ್ಣ, ರನ್ಔಟ್ ಆಗ್ಬಿಡ್ತಾರೆ. ಸೊ ಅಲ್ಲಿ ಒಂದೇ ರನ್ ಬರುತ್ತೆ. ಸೂಪರ್ ಓವರ್ಗೆ ಹೋಗ್ತಾರೆ. ಇನ್ನು ಸೂಪರ್ ಓವರ್ ಅಲ್ಲಿ ಈ ಕಡೆ ಏನಪ್ಪಾ ಅಂದ್ರೆ ಸೌತ್ ಆಫ್ರಿಕಾ ಕಡೆಯಿಂದ ನಮ್ಮ ಇಂಗಿಡಿ ಅಣ್ಣ, ಲುಂಗಿ ಇಂಗಿಡಿ ಅಣ್ಣ ಒಳ್ಳೆ ಬೌಲಿಂಗ್ ಮಾಡಿರ್ತಾರೆ. ಸೂಪರ್ ಓವರ್ ಅಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ 17 ರನ್ ಹೊಡಿತಾರೆ ಗುರು. ಈ ಕಡೆ ಅಫ್ಘಾನಿಸ್ತಾನ್ ಅವರು ಸಖತ್ತೊಳ್ಳೆ ಬ್ಯಾಟಿಂಗ್ ಮಾಡಿದ್ರು, 17 ರನ್ ಅಲ್ಲಿ ಹೊಡಿತಾರೆ. ಇನ್ನು ಅಫ್ಘಾನಿಸ್ತಾನ್ ಪರವಾಗಿ ಫಜಲ್ ಫಾರೂಕಿ ಬೌಲಿಂಗ್ ಮಾಡ್ತಿರ್ತಾರೆ. ಈ ಕಡೆ ಸೌತ್ ಆಫ್ರಿಕಾದವರು ಸೂಪರ್ ಓವರ್ ಅಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಕೊನೆಯಲ್ಲಿ 1 ಬಾಲ್ಗೆ 7 ರನ್ ಬೇಕಾಗಿರುತ್ತೆ ಗುರು. ಏನಪ್ಪಾ ನೆಕ್ಸ್ಟ್ ಲೆವೆಲ್. ನಮ್ಮ ಟ್ರಿಸ್ಟನ್ ಸ್ಟಬ್ಸ್ ಅಂತೂ ಇವರಂತೂ ಮೊದಲೇ ಸ್ಕ್ವಾಡ್ ಅಲ್ಲೇ ಇರಲಿಲ್ಲ. ಸೌತ್ ಆಫ್ರಿಕಾ ಸ್ಕ್ವಾಡ್ ಅಲ್ಲೇ ನೋಡಿದ್ರೆ ಡೆಸ್ಟಿನಿ ಹೆಂಗಿರುತ್ತೆ ಹೇಳಿ. 1 ಬಾಲ್ಗೆ 7 ರನ್ ಬೇಕಾಗಿರುತ್ತೆ. ಅಣ್ಣ 6 ಹೊಡಿತಾರೆ ಗುರು. ಯಪ್ಪ ಅದಂತೂ ಫಜಲ್ ಫಾರೂಕಿ ಸುಮ್ಮನೆ ಸ್ಲೋವರ್ ಆದ್ರೂ ಹಾಕ್ಬೇಕಾಗಿತ್ತು. ಬಟ್ ಅಣ್ಣ ಅಂದ್ರೆ ಯಾರ್ಕರ್ ಹಾಕಕ್ ಹೋಗ್ತಾರೆ, ಅದು ಲೋ ಫುಲ್ ಟಚ್ ಆಗ್ಬಿಟ್ಟು ಪಕ್ಕಂತ 6 ಹೊಡಿತಾರೆ. ಯಾರು? ಸ್ಟಬ್ಸ್ ಅವರು. ಅಲ್ಲಿ 6 ರನ್ ಬರುತ್ತೆ. ಇನ್ನೊಂದು ಸೂಪರ್ ಓವರು, ಡಬಲ್ ಸೂಪರ್ ಓವರ್ ಅಂದ್ರೆ ಎರಡನೇ ಸೂಪರ್ ಓವರ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಈ ಕಡೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಫಸ್ಟ್ ಅವ್ರು ಬರ್ತಾರೆ. ಅವ್ರು ಏನಪ್ಪಾ ಅಂತಂದ್ರೆ 23 ರನ್ ಗುರು. ಸ್ಟಬ್ಸ್ ಒಂದು 6, ಆಮೇಲೆ ಮಿಲ್ಲರ್ 2 6, ಅಜ್ಮತುಲ್ಲಾ ಉಮರ್ ಜೈಗೆ ಏನ್ ಬ್ಯಾಟಿಂಗು ದಡ ಅಂತ ಇಕ್ಕಿದ್ದು 23 ರನ್ ಹೊಡಿತಾರೆ. ಅಲ್ಲಂತೂ ಆಲ್ಮೋಸ್ಟ್ ಗಾನ್ ಕೇಸೆ ಅನ್ಕೊಂಡ್ ಬಿಟ್ಟಿದ್ದೆ ನಾನು. ಬಟ್ ಏನಾಯ್ತು ಅಂದ್ರೆ ಇವರು ರಬಾಡ ಬೌಲಿಂಗ್ ಮಾಡಿಸ್ತಾರೆ ಅನ್ಕೊಂಡೆ ನಾನು. ಸೊ ರಬಾಡ ಅವ್ರದ್ದು ಏನಪ್ಪಾ ಅಂದ್ರೆ ಇದು ಯಾಕೋ ವರ್ಸ್ಟ್ ಡೇ ಅಂತ ಹೇಳ್ಬಿಟ್ಟು ಇವರು ಕೇಶವ್ ಮಹಾರಾಜ್ ಅವ್ರನ್ನ ಬೌಲಿಂಗ್ ಮಾಡಿಸ್ತಾರೆ. ಯಾರು? ಸೌತ್ ಆಫ್ರಿಕಾದವರು. ಸೊ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಏನಾದ್ರು ಗ್ಲಿಮ್ಸ್ ಆಫ್ ಹೋಪ್ಸ್ ಏನಾದ್ರು ಇದೆನಾ ಅಂತ ಅನಿಸ್ತು. ಆದ್ರೆ ಈ ಕಡೆ ಅಫ್ಘಾನಿಸ್ತಾನ್ ಅವರು ಆ ನಬಿನ ಕಳ್ಸಿರ್ತಾರೆ ಗುರು. ನಬಿ ಮತ್ತೆ ಓಮರ್ ಜೈನ ಕಳ್ಸಿರ್ತಾರೆ. ಓಮರ್ ಜೈ ಅವರು ಸ್ಟ್ರೈಕ್ ತಗೋಬೇಕು ತಾನೆ, ನಬಿ ಅವ್ರು ತಗೋತಾರೆ. ಫಸ್ಟ್ 2 ಬಾಲ್ ಟೈಮ್ ಪಾಸೇ ಮಾಡ್ದ ಅಣ್ಣ. ಫಸ್ಟ್ ಬಾಲ್ ಬಿಟ್ಬಿಟ್ರು, ಸೆಕೆಂಡ್ ಬಾಲ್ ಔಟ್ ಆಗ್ಬಿಡ್ತಾರೆ.
ಅಲ್ಲೇ ಆಲ್ಮೋಸ್ಟ್ 4 ಬಾಲ್ 4 ಸಿಕ್ಸ್ ಗುರು, ಎಲ್ಲಿಂದ ಆಗತ್ತೆ, ಇನ್ನೇನ್ ಆಗಲ್ಲ ಅಂತಾನೆ ಅನಿಸ್ತಾ ಇತ್ತು. ಬಟ್ ಅಲ್ಲಿಂದ ಒಬ್ರು ಬರ್ತಾರೆ, ಯಾರಪ್ಪ ಅಂದ್ರೆ ರೆಹಮಾನುಲ್ಲಾ ಗುರ್ಬಾಜ್. ಲಿಟ್ರಲಿ ಸಲ್ಯೂಟ್ ಹೊಡಿಲೇಬೇಕು. ಅಣ್ಣ ಕಂಟಿನ್ಯೂಸ್ ಆಗಿ 3 ಬಾಲ್ಗೆ 3 ಸಿಕ್ಸ್ ಹೊಡಿತಾರೆ ಗುರು. 3 ಬಾಲ್ 3 ಸಿಕ್ಸ್ ಹೊಡೆದ್ಬಿಟ್ಟು ಇನ್ನೇನು ಆಯ್ತಲ್ಲ, 1 ಬಾಲ್ಗೆ 1 ಸಿಕ್ಸ್ ಹೊಡೆದ್ರೆ ಮುಗ್ದೆ ಹೋಯ್ತು ಅನ್ನೋ ಥರ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿರ್ತಾರೆ. ಕಾರ್ಲಸ್ ಬ್ರಾಥ್ವೇಟ್ ಥರ, ರಿಮೆಂಬರ್ ದ ನೇಮ್ ಅಂತ ಒಂದು ಇತ್ತಲ್ಲ, ಆ ಥರ ಏನೋ ಮಾಡಕ್ ಹೋಗಿರ್ತಾರೆ ಇವರು. ಬಟ್ ಒಂದು ವೈಡ್ ಎಲ್ಲ ಬರುತ್ತೆ ಗುರು. ಕೊನೆಯಲ್ಲಿ 1 ಬಾಲ್ಗೆ 5 ರನ್ ಬೇಕಾಗಿರುತ್ತೆ. 1 4 ಹೊಡೆದ್ರೆ ಮತ್ತೊಂದು ಸೂಪರ್ ಓವರು. ಬಟ್ ರೆಹಮಾನುಲ್ಲಾ ಗುರ್ಬಾಜ್ ಅವರು ತುಂಬಾ ಟ್ರೈ ಮಾಡಿದ್ರು ಪಾಪ. ಬಟ್ ಏನಂದ್ರೆ ಅದು ಗ್ಯಾಪ್ ಅಲ್ಲಿ ಹೋಗ್ಲಿಲ್ಲ ಗುರು. ಪಾಯಿಂಟ್ ಅಲ್ಲಿ ಏನೋ ನೀಟಾಗಿ ಕ್ಯಾಚ್ ಹೋಗ್ಬಿಡುತ್ತೆ. ಅನ್ಬಿಲಿಯಬಲ್ ಸೀನ್ಸ್ ಎಲ್ಲ ನೋಡೋಕ್ಕಾಗಿತ್ತು. ಅಂದ್ರೆ ಪಾಪ ರೆಹಮಾನುಲ್ಲಾ ಗುರ್ಬಾಜ್ ಅವ್ರು ನೋಡಿದ್ರೇನೆ ಒಂಥರ ಆಗ್ಬಿಡುತ್ತೆ. ಅಲ್ಲಿ 84 ಹೊಡೆದ್ರು, ಇಲ್ಲಿ 3 ಸಿಕ್ಸ್ ಹೊಡೆದ್ರು, ಏನೆಲ್ಲ ಮಾಡಿದ್ರು, ಕೊನೆಯಲ್ಲಿ ಗೆಲ್ಸಕ್ಕಾಗ್ಲಿಲ್ವಲ್ಲ ಅಫ್ಘಾನಿಸ್ತಾನ ಅವ್ರಿಗೆ ಅಂತ. ಆಲ್ಮೋಸ್ಟ್ ಅವರು ಇನ್ನೇನು ಸೂಪರ್ 8ಗೆ ಬರೋ ತುಂಬಾ ಕಷ್ಟ ಇದೆ ಗುರು, ಚಾನ್ಸೇ ಇಲ್ಲ ಅನ್ನೋ ಥರನೇ ಅನ್ನಿಸ್ತಾ ಇದೆ. ಬಟ್ ಈ ಕಡೆ ಸೌತ್ ಆಫ್ರಿಕಾ ಅವ್ರಂತೂ ಪಾಪ ಗುಲಾಬ್ ಜಾಮೂನ್ ಗಲ 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 ಅಂತ ಏನೇನೋ ಆಗಿತ್ತು ಅನ್ಸುತ್ತೆ. ಈ ಕಡೆ ಸ್ಪೆಷಲಿ ನಮ್ಮ ಕೇಶವ್ ಮಹಾರಾಜ್ ಅವ್ರಿಗೆ, ಯಾಕಂದ್ರೆ ಫಸ್ಟ್ 2 ಬಾಲಲ್ಲಿ ಅಲ್ಲೇ ಗೆದ್ವಿ ಅನ್ಕೊಂಡಿದ್ನ ಅಣ್ಣ. ಬಟ್ 3 ಸಿಕ್ಸ್ ಹೊಡೆದ್ಮೇಲೆ ಅವರು ಒಳ್ಳೆ ಕಂಬ್ಯಾಕ್ ಮಾಡಿದ್ರು. ಲಾಸ್ಟ್ ಬಾಲು ಸೀದಾ ಕೈಗೆ ಹೋಗ್ಬಿಡ್ತು, ಔಟ್ ಆಗಿಬಿಡ್ತಾರೆ. ಓವರ್ ಆಲ್ ಆಗಿ ಮ್ಯಾಚ್ ಮಾತ್ರ ಒಂಥರ ಮೆಂಟಲ್ ಗೇಮ್ ತರ ಆಗಿತ್ತು ಗುರು. ಗೂಸ್ ಬಂಪ್ಸ್ ಮೇಲೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಇನ್ನೇನಾಗುತ್ತೆ, ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಕ್ರಿಯೇಟ್ ಆಗ್ತಾ ಇತ್ತು. ಆಮೇಲೆ ಜೊನಾಥನ್ ಟ್ರಾಟೋ ಪಾಪ ಅವ್ರ ಮುಖ ನೋಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ಕೈಯಲ್ಲಿರೋ ಮ್ಯಾಚ್ ಬಿಡ್ತಾ ಇದ್ರೆ ಆ ತರ ಆಗ್ಬಿಡ್ತು. ಅಂದ್ರೆ ಫಜಲ್ ಫಾರೂಕಿ ಸುಮ್ನೆ ಅಣ್ಣ ಒಂದು ಸಿಕ್ಸ್ ಎಲ್ಲ ಹೊಡ್ಸ್ಕೊಂಡ. ಆಮೇಲೆ ಇವ್ರು ನೋಬಾಲ್ ಇರ್ಬೇಕಾದ್ರೆ ರನ್ಔಟ್ ಎಲ್ಲ ಆಗಿರೋದು, ಫ್ರೀ ಹಿಟ್ ಬಾಲ್ಗೆಲ್ಲ ರನ್ಔಟ್ ಆಗೋದಂತೆ, ಇದೆಲ್ಲ ಯಾಕೆ ಬೇಕಿತ್ತು ಅನ್ನೋ ತರ. ರೆಹಮಾನುಲ್ಲಾ ಗುರ್ಬಾಜ್ ಕೂಡ ಹಂಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ ಅಫ್ಕೋರ್ಸ್. ಆದ್ರೆ ದಕ್ಷಿಣ ಆಫ್ರಿಕಾ ಅವರಿಗೆ ಒಂಥರ 2 ಪಾಯಿಂಟ್ಸ್ ಅಂತೂ ಸಿಕ್ಕಾಗಿದೆ. ಭರ್ಜರಿಯಾಗಿ ನಡೀತು, ಮ್ಯಾಚ್ ಮಾತ್ರ ಚೆನ್ನಾಗಿ ನಡೀತು. ಇನ್ನು ಈ ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಲೈವ್ ಅಲ್ಲಿ ಇದ್ರ ಬಗ್ಗೆ ಇನ್ನೊಂಚೂರು ನೀಟಾಗಿ ಡಿಸ್ಕಸ್ ಮಾಡೋಣ, ಒಂದೊಂದು ಬಾಲ್ ಕೂಡ ಮಿಸ್ ಮಾಡದೆ ನೀಟಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.